ಯಾರ್ಯಾರಿಗೆ ಎಷ್ಟು ಮತ ಗಮನಿಸ್ತಾ ಇದ್ದೀರಿ? ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನಡುವಿರುವಂತಹ ಮತಗಳ ಅಂತರ 49,846. ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 49,846 ಮತಗಳಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 2,96,010 ಮತಗಳನ್ನ ಪ್ರಿಯಾಂಕಾ ಜಾರಕಿಹೊಳಿ ಪಡೆದಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ 84,168 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಭರ್ಜರಿ ಲೀಡನ್ನ ಪಡ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 3,34,178 ಮತಗಳನ್ನ ಪಡ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಅಂತರ 84,000ಕ್ಕೂ ಹೆಚ್ಚು. ಬಾಗಲಕೋಟೆಯ ಡೀಟೇಲ್ಸ್ ನೋಡ್ತಾ ಇದ್ದೀರಿ. ಪಿಸಿ ಗದ್ದಿಗೌಡ ಸಂಯುಕ್ತ ಪಾಟೀಲ್ ಅವರ ವಿರುದ್ಧ 8,690 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 8,690 ಮತಗಳು ಹೆಚ್ಚಿನ ಬಹಳ ದೊಡ್ಡ ಮಟ್ಟದ ಲೀಡೇನೂ ಅಲ್ಲ. ಏರಿಳಿತ ಆಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ವಿಜಯಪುರದ ಲೀಡನ್ನ ಗಮನಿಸ್ತಾ ಇದ್ದೀರಿ. ವಿಜಯಪುರದಲ್ಲಿ ರಮೇಶ್ ಜಗಜನಗಿ ರಾಜು ಅಲಗೂರ್ ಅವರ ವಿರುದ್ಧ 11,527 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 11,527 ಮತಗಳ ಅಂತರ, ಲೀಡ್ನ ಅಂತರ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆದ್ರೆ ಅಲ್ಪ ಮತ 4,840. ಇಬ್ಬರು ಅಭ್ಯರ್ಥಿಗಳ ವಿರುದ್ಧ ಹಾವು ಏಣಿಯಾಟ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಕೇವಲ 4,840 ಮತಗಳಿಂದ ಡಾಕ್ಟರ್ ಉಮೇಶ್ ಜಾಧವ್ ಮುನ್ನಡೆಯನ್ನ ಸಾಧಿಸಿರೋದು. ರಾಯಚೂರಿನ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ರಾಯಚೂರಿನಲ್ಲಿ ಕಾಂಗ್ರೆಸ್ನ ಜಿ ಕುಮಾರ್ ನಾಯಕ್ 11,671 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಅವರಿಗೆ ಹಿನ್ನಡೆಯಾಗಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ. ಬೀದರ್ ಲೋಕಸಭಾ ಕ್ಷೇತ್ರ ಸಾಗರ್ ಖಂಡ್ರೆ ಹಾಲಿ ಸಂಸದ ಭಗವಂತ ಖೂಬಾ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಂತರ ಹೆಚ್ಚಿದೆ. 36,187 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಾಗರ್ ಖಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿ. ಕೊಪ್ಪಳ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕೇವಲ 76 ಮತಗಳಿಂದ ಟಕ್ಕರ್ನ ಫೈಟ್, ಹಾವು ಏಣಿಯಾಟ, ನೆಕ್ ಟು ನೆಕ್ ಫೈಟ್ಗೆ ಸಾಕ್ಷಿಯಾಗ್ತಾ ಇದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೇವಲ 76 ಮತಗಳು. ರಾಜಶೇಖರ್ ಹಿಟ್ನಾಳ್ ಹಾಗೆ ಬಿಜೆಪಿಯ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಮಧ್ಯೆ ಟಕ್ಕರ್ನ ಫೈಟ್ ಕಂಡು ಬರ್ತಾ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ತುಕಾರಾಂ ಗೆಲುವಿನತ್ತ ದಾಪುಗಾಲಿಡ್ತಿದ್ದಾರೆ. ಯಾಕಂದ್ರೆ ಅಂತರ ಬಿ ಶ್ರೀರಾಮುಲು ಅವರ ವಿರುದ್ಧ 59,042 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ತುಕಾರಾಂ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಶ್ರೀರಾಮುಲು ಅವರಿಗೆ ಬಿಗ್ ಶಾಕ್. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆದ್ರೆ ಅಂತರ ಬಹಳ ಕಡಿಮೆ ಇದೆ. 6,365 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ. ನೋಡ್ತಾ ಇದ್ದೀರಿ, ಒಂದಿಷ್ಟು ಕ್ಷೇತ್ರಗಳ ಮುನ್ನಡೆಯ ಡೀಟೇಲ್ ಅನ್ನು ಗಮನಿಸಬಹುದು. ಪ್ರಹ್ಲಾದ್ ಜೋಶಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯ ಅಂತರ 61,000 ಇದೆ. ಪ್ರಹ್ಲಾದ್ ಜೋಶಿ ಅವರ ಮುನ್ನಡೆಯ ಅಂತರ 61,000. ಆ ಮೂಲಕ ಪ್ರಹ್ಲಾದ್ ಜೋಶಿ ಮತ್ತೊಂದು ಗೆಲುವಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಸೊ ವಿನೋದ್ ಅಸೂಟಿ ಪ್ರಹ್ಲಾದ್ ಜೋಶಿ ಅವರಿಗೆ ಫೈಟ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದು ಆದಷ್ಟು ಶೀಘ್ರ ಫಲಿತಾಂಶ ದಾಖಲಾಗಬಹುದಾದಂಥ ಕ್ಷೇತ್ರ. ಕಾರಣ 1,26,000 ಲೀಡಲ್ಲಿ ವಿಶ್ವೇಶ್ವರ ಹೆಗಡೆ ಮುನ್ನಡೆಯಲ್ಲಿದ್ದಾರೆ. ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಾಧ್ಯ ಆಗಿಲ್ಲ ಫೈಟ್ ಕೊಡೋದಕ್ಕೆ. ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಗಾಯತ್ರಿ ಸಿದ್ದೇಶ್ವರ್ ಮಧ್ಯೆ ಮತಗಳ ಅಂತರ 32,000 ಇದೆ. ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿ.ವೈ. ರಾಘವೇಂದ್ರ ಅವರ ಮಧ್ಯೆ 83,000 ಮತಗಳ ಅಂತರ ಇದೆ. ಬಿ.ವೈ. ರಾಘವೇಂದ್ರ ಲೀಡಲ್ಲಿದ್ದಾರೆ. 83,000 ಮತಗಳ ಅಂತರದಲ್ಲಿ ಬಿ.ವೈ. ರಾಘವೇಂದ್ರ ಮುನ್ನಡೆಯಲ್ಲಿದ್ದಾರೆ. ಬಿ.ವೈ. ರಾಘವೇಂದ್ರ ಅವರ ಮುನ್ನಡೆಯ ಅಂತರ ನೋಡ್ತಾ ಇದ್ದೀರಿ, 82,657 ಮತಗಳು. ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರು 82,000 ಮತಗಳ ಅಂತರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆಯಲ್ಲಿದ್ದಾರೆ. ಉಡುಪಿ ಚಿಕ್ಕಮಗಳೂರಲ್ಲಿ ಈ ಬಾರಿ ಅಚ್ಚರಿಯ ಫಲಿತಾಂಶ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಅದಾಗಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ, ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆ ಡೀಟೇಲ್ ಗಮನಿಸ್ತಾ ಇದ್ದೀರಿ. ಇನ್ನು ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ
ಸದ್ಯ ಶ್ರೇಯಸ್ ಪಟೇಲ್ ಮುನ್ನಡೆಯಲಿದ್ದಾರೆ. ಇದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಇಲ್ಲಿನ ಟ್ರೆಂಡು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ 5749 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪದ್ಮರಾಜ್ ರಾಮಯ್ಯ ಅವರಿಗಿಂತ 34,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 34,000 ಲೀಡು ಬ್ರಿಜೇಶ್ ಚೌಟಾ ಅವರದು. ಈ ಕಡೆ ಗೋವಿಂದ ಕಾರಜೋಳ 43,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಇಲ್ಲಿ ಬಹಳ ಫೈಟ್ ಬರುತ್ತೆ ಅಂತ ಲೆಕ್ಕ ಹಾಕಲಾಗಿತ್ತು. ಆದರೆ ಈಗಿನ ಡೀಟೇಲ್ ನೋಡ್ತಾ ಇದ್ರೆ ಗೋವಿಂದ ಕಾರಜೋಳ ಒನ್ ಸೈಡ್ ಹೋಗ್ತಾ ಇದ್ದಾರೆ ಮುಂದಕ್ಕೆ. ಮುಂದಕ್ಕೆ ಹೋಗ್ತಾ ಇದೆ ಗೋವಿಂದ ಕಾರಜೋಳ ಅವರ ನಂಬರ್ಸು. ಇನ್ನು ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ಕುಮಾರಸ್ವಾಮಿ ಅವರ ಮುನ್ನಡೆಯ ಅಂತರ 1,27,000 ಇದೆ. ಯಾವ ಹಂತದಲ್ಲೂ ಕೂಡ ಸ್ಟಾರ್ ಚಂದ್ರು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಪೈಪೋಟಿ ಕೊಡೋದಕ್ಕೆ ಸ್ಟಾರ್ ಚಂದ್ರು ಅವರಿಗೆ ಸಾಧ್ಯ ಆಗಿಲ್ಲ. ಯಾವ ರೌಂಡಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಫೈಟ್ ಕೊಡೋದಕ್ಕೆ ಸ್ಟಾರ್ ಚಂದ್ರು ಅವರಿಗೆ ಸಾಧ್ಯ ಆಗಿಲ್ಲ. ಇದು ಕೂಡ ಆದಷ್ಟು ಶೀಘ್ರ ಗೆಲುವು ದಾಖಲಾಗುವಂತ ಕ್ಷೇತ್ರ ಮಂಡ್ಯ. ಕುಮಾರಸ್ವಾಮಿ ಅವರ ಗೆಲುವು ಬಹುತೇಕ ಖಚಿತವಾಗ್ತಾ ಇದೆ. ಯದುವೀರ್ ಒಡೆಯರ್ ಮತ್ತು ಎಂ ಲಕ್ಷ್ಮಣ್ ಇವರಿಬ್ಬರ ಮಧ್ಯೆಯ ಪೈಪೋಟಿಯಲ್ಲಿ ಯದುವೀರ್ ಒಡೆಯರ್ ಆರಂಭದಿಂದಲೂ ಕೂಡ ಮುನ್ನಡೆಯಲಿದ್ದಾರೆ. 59,000 ಮತಗಳ ಅಂತರದಲ್ಲಿ ಯದುವೀರ್ ಒಡೆಯರ್ ಮುನ್ನಡೆಯಲಿದ್ದಾರೆ. ಇನ್ನು ಸುನೀಲ್ ಬೋಸ್ 2,72,000 ಮತಗಳನ್ನು ಪಡ್ಕೊಂಡಿದ್ರೆ 57,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಾಲರಾಜ್ ಅವರು ಸುನೀಲ್ ಬೋಸ್ ಅವರಿಗೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. 57,000 ಮತಗಳ ಅಂತರದಲ್ಲಿ ಸುನೀಲ್ ಬೋಸ್ ಮುನ್ನಡೆಯಲಿದ್ದಾರೆ. ಇದು ಇಡೀ ರಾಜ್ಯ ಕಾಯ್ತಾ ಇರುವಂತಹ ಫಲಿತಾಂಶ. ಬೆಂಗಳೂರು ಗ್ರಾಮಾಂತರ 91,000 ಲೀಡು ಡಾಕ್ಟರ್ ಸಿ ಎನ್ ಮಂಜುನಾಥ್ 91,000 ಲೀಡು. ಆ ಮೂಲಕ ಡಿ.ಕೆ. ಸುರೇಶ್ ಸೋಲಿಗೆ ಹತ್ತಿರವಾಗ್ತಾ ಇದ್ದಾರೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವಿನ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಈ ಫಲಿತಾಂಶ. ಇನ್ನೊಂದು ಇದು ಬೆಂಗಳೂರು ಉತ್ತರ 58,000 ಲೀಡಲ್ಲಿದ್ದಾರೆ ಶೋಭಾ ಕರಂದ್ಲಾಜೆ. ಆ ಮೂಲಕ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಗೆಲುವಿನ ಮುನ್ಸೂಚನೆ ಸಿಗ್ತಾ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಮುನ್ಸೂಚನೆ ಶೋಭಾ ಕರಂದ್ಲಾಜೆ ಅವರಿಗೆ ಸಿಗ್ತಾ ಇದೆ. ಮನ್ಸೂರ್ ಅಲಿ ಖಾನ್ ವರ್ಸಸ್ ಪಿ.ಸಿ. ಮೋಹನ್ 23,000 ಲೀಡು ಮನ್ಸೂರ್ ಅಲಿ ಖಾನ್. ಬೆಂಗಳೂರು ಸೆಂಟ್ರಲ್ ಅನ್ನ ಬಿಜೆಪಿ ಕಳ್ಕೊಳ್ಳುತ್ತಾ ಹಂಗಿದ್ರೆ ಆ ಮುನ್ಸೂಚನೆಯೊಂದು ಕಾಣ್ತಾ ಇದೆ. ಇಲ್ಲಿ 23,000 ಲೀಡು ಮನ್ಸೂರ್ ಅಲಿ ಖಾನ್ ಅವರದು ಸದ್ಯಕ್ಕೆ. ಸೊ ತೇಜಸ್ವಿ ಸೂರ್ಯ ಮತ್ತೊಂದು ಗೆಲುವಿನತ್ತ ಮುಖ ಮಾಡಿದ್ದಾರೆ. 95,000 ಲೀಡ್ ಇದೆ ತೇಜಸ್ವಿ ಸೂರ್ಯ ಅವರದು. 19ರಲ್ಲಿ ಗೆದ್ದಂತ ತೇಜಸ್ವಿ ಸೂರ್ಯ ಮತ್ತೊಂದು ಗೆಲುವಿನ ಕಡೆಗೆ ಮುಖ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಯಾವತ್ತಿದ್ರೂ ಕೂಡ ಬಿಜೆಪಿಯ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. 91ರಿಂದ ಅಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. ಸುಧಾಕರ್ 44,000 ಮತಗಳ ಮುನ್ನಡೆಯನ್ನ ರಕ್ಷಾರಾಮಯ್ಯ ವಿರುದ್ಧ ದಾಖಲಿಸ್ತಾ ಇದ್ದಾರೆ. 44,000 ಲೀಡು ಅಂತಂದ್ರೆ ದೊಡ್ಡ ಮಟ್ಟದ ಲೀಡು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ. ಮಲ್ಲೇಶ್ ಬಾಬು 18,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಇಲ್ಲಿ ಮಲ್ಲೇಶ್ ಬಾಬು ಅವರ ಜಯ ದಾಖಲಾಗಿದೆ. ಇದು ಒಂದು ಸ್ವಲ್ಪ ಹಿಂದಿನ ಡೀಟೇಲು ಇಷ್ಟಿತ್ತು. ಈಗ ದೊಡ್ಡ ಮಟ್ಟದ ಲೀಡ್ ಅನ್ನು ಅವರು ಪಡ್ಕೊಂಡಿದ್ದಾರೆ.